ಎಲ್ಲ ವಿಗ್ರಹಗಳನ್ನ ಚೆನ್ನಾಗಿ ಇದು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಇದು ಮಾತ್ರ ತುಂಬ ಈಗ ಈ ಜಾಗ ಮುಗಿಸ್ಕೊಂಡು ಈಗ ಮತ್ತೊಂದು ಜಾಗ ಕಡೆ ನಮ್ಮ ಅಥವಾ ಇಲ್ಲಿಗೆ ನಾವೊಂದ್ಸಲ ಹೋಗಿ ವಿಸಿಟ್ ಮಾಡಬೇಕು ಅನಿಸ್ತಿದೆಯಲ್ಲ, ಅದೇ ಕಾರಣದ ಹಳ್ಳಿ ಸೊಗಡು ಅಂದರೆ ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಹಳ್ಳಿಲಿರೋ ಸ್ವರ್ಗ ಈ ಜಾಗ ನೋಡ್ತಿರೋ ನಿಮಗೆ ಮನಸ್ಸಿಗೆ ಒಂದು ಫೀಲ್ ಹೋಗಿದೆ. ಯಾರಿಗೆ ಮನಸ್ಸಿಗೆ ಈ ಜಾಗ ನೋಡಿದ ತಕ್ಷಣ ಮನಸ್ಸು ವಿತಿನ್ ಸೆಕೆಂಡ್ ಆ ಫೀಲ್ಗೆ ಹೋಗಿದೆ, ಅವ್ರು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಈ ಫೀಲ್ ಕೊಟ್ಟಿದೆ ಅಂತ. ಯಾಕಂದರೆ ನನಗಂತೂ ಹಂಗೆ ಇಷ್ಟ ಆಯ್ತು. ಇದು ನೋಡ್ತಿದ್ದಂಗೆ ಮನಸ್ಸಲ್ಲೇ ಹೋಯ್ತು. ಆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ಗಳು ನಾಯಿದಾಗಿರ್ಬೋದು, ಮಡಕೆ ಅಂತ ಕೂಗ್ತಾ ಇರೋದಾಗಿರ್ಬೋದು, ಈ ಕುಂಬಾರ ಕಾರ್ಯ ಆಗಿರ್ಬೋದು, ಚೆನ್ನಾಗಿದೆ. ಇದೇನು ಚಿತ್ರ ನೀವು ಗೆಸ್ ಮಾಡ್ಬೋದಾ? ಚರಕ, ಬಟ್ಟೆ ನೇಯ್ತಿದ್ರಲ್ಲ, ನೇಕಾರರು ಅಂತ ಹೇಳ್ತಾರಲ್ಲ ಆಗಿನ ಕಾಲದಲ್ಲಿ, ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು. ಈ ನಮ್ಮೂರ ಕಡೆ ಎಲ್ಲ ಈಗಲೂ ಸಿಗುತ್ತೆ. ಈ ಏನು ಅಂದರೆ ಈ ಮಂಕ್ರಿ ಮತ್ತು ಈ ಸಣ್ಣ ಪುಟ್ಟ ಮರ ಮತ್ತು ಏನೇನೋ ಹೇಳ್ತಾರಲ್ಲ, ಅದೆಲ್ಲ ಆಗಿನ ಕಾಲದಲ್ಲಿ ಬಿದಿರುಗಳಲ್ಲಿ ಮಾಡ್ತಿದ್ರು. ಸೊ ಇವಾಗಲೂ ಬಿದಿರಲ್ಲೇ ಮಾಡ್ತಾರೆ, ಬಟ್ ಆಗಿನ ಕಾಲದಲ್ಲಿ ಅತಿ ಹೆಚ್ಚಾಗಿ ಉಪಯೋಗಿಸ್ತಿದ್ರು. ಅದನ್ನು ಕೂಡ ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಬಟ್ ಏನು ಅಂದರೆ ಇಲ್ಲಿ ಈ ಸೆಟ್ ಇದೆಯಲ್ಲ, ಸೆಟ್ ಅದಕ್ಕಿಂತ ಸಖತ್ತಾಗಿದೆ ಜಾಗ ಮಾತ್ರ. ಸಖತ್ತಾಗಿ ಅಂತೂ ಈ ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟವ್ರು ಅಂತ ಹೇಳ್ಬೋದು.
ಇವರು ಬಂದು ಬಡಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹರಾಗಿರ್ಬೋದು. ಬಡಗಿ ಕೆಲಸ ಅಂದರೆ ಈ ಮನೆ ಕಿಟಕಿ ಬಾಕ್ಲುಗಳು ಮತ್ತು ಕೃಷಿಗೆ ಬೇಕಾದ ಉಪಕರಣಗಳನ್ನೆಲ್ಲ ಇವರು ಆಗಿನ ಕಾಲದಲ್ಲಿ ಮಾಡಿಕೊಡ್ತಾಯಿದ್ರು. ಈ ಜಾಗ ಒಂಥರ ಈಗ ನಾವು ಎಷ್ಟೇ ದೊಡ್ಡ ದೊಡ್ಡ ಮನೆ ಕಟ್ಬೋದು, ಎಂಥ ಅರಮನೆಗಳಲ್ಲಿದ್ದರೂ ಈ ರೀತಿ ಜಾಗ ನೋಡಿದ ತಕ್ಷಣ ಮನಸ್ಸಿಗೆ ಖುಷಿ ಸಿಕ್ತಷ್ಟು ಎಲ್ಲೂ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಇದು ಗಾಣದಿಂದ ಎಣ್ಣೆನ ಹೆಂಗೆ ತೆಗಿತಿದ್ರು ಅಂತ ನಾವು ಇವಾಗ ನೋಡ್ಬೋದು. ಮಿಷಿನಲ್ಲೆಲ್ಲ ಹಿಂಗೆ ಹಾಕ್ಬಿಟ್ಟು ವಿತಿನ್ 5 ಮಿನಿಟ್ಸಲ್ಲಿ ನಮಗೆ ಎಣ್ಣೆ ಕೊಟ್ಬಿಡ್ತಾರೆ ಲೈವಲ್ಲಿ. ಬಟ್ ಆಗಿನ ಕಾಲದಲ್ಲಿ ಈ ದನಗಳನ್ನ ಉಪಯೋಗಿಸ್ಕೊಂಡು ನೈಸರ್ಗಿಕ ಸಿಕ್ತಿದ್ದ ತೆಂಗಿನಕಾಯಿಗಳು ಬೇರೆ ಆಯಿಲ್ ಆಗಿರ್ಬೋದು, ಅವನು ಉಪಯೋಗಿಸ್ಕೊಂಡು ಯಾವ ರೀತಿ ಎಣ್ಣೆ ತಯಾರಿಸ್ತಿದ್ರು ಅಂತ ಕೂಡ ಹೇಳ್ಬೋದು. ಇಲ್ಲಿ ಯಾವುದೋ ಒಂದು ಹುಡುಗ ಐತಪ್ಪ, ಅವ್ನಿಗೆ ಮಾತಾಡಲ್ವಂತೆ. ನನ್ನ ಜೊತೆ ಸ್ವಲ್ಪ ದೂರ ಬಂದ, ಅವ್ನು ತೋರಿಸ್ತಾ ಇದ್ದಾರೆ, ತೋರಿಸು ಅಂತ. ನಮ್ಮ ಜನಗೆ ತಿಳಿಸಿ ಹೇಳ್ತಾಯಿದ್ರು, ಭಗವಂತನಿಗೆ ಅರ್ಪಿಸ್ತಾಯಿದ್ರು. ಇದು ಬಂದು ಈ ನಾವೇನಾದರೂ ಕೃಷಿ ಉಪಕರಣಗಳು ಮತ್ತು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಮತ್ತು ಏನಾದರೂ ಕುಡ್ಲುಗಳು ಮಚ್ಕೊಳ್ಳಲ್ಲ, ಶಾರ್ಪ್ ಇಲ್ಲ ಅಂದರೆ ಮಾಡಿಸ್ಕೋತೀವಲ್ಲ, ಇವ್ರನ್ನ ನಮ್ಮೂರ ಕಡೆ ಈಗಲೂ ಸಿಗ್ತಾರೆ. ಒಂದು 2-3 ಮನೆ ತನ ಇದೆ. ಅವ್ರು ಈಗಲೂ ದೇವಸ್ಥಾನ ಇರ್ತಿತ್ತು. ಆ ದೇವಸ್ಥಾನ ಮುಂದೆ ಒಂದು ಹಳ್ಳಿ ಕಟ್ಟೆ ಅಂತ ಇರ್ತಿತ್ತು. ಆ ಹಳ್ಳಿ ಕಟ್ಟೆಗೆ ಪೂಜೆ ಮಾಡೋರು, ಹಳ್ಳಿ ಕಟ್ಟೆಗೆ ಕೂತ್ಕೊಂಡು ಆಟ ಆಡೋರು. ಅವಾಗ ಯಾವುದೇ ರೀತಿಯಿಂದ ಭೇದ ಭಾವ ಇರಲಿಲ್ಲ. ಏನಿತ್ತು ದುಡ್ಡು ಕಾಸು, ನೀನು ಆ ಮನೆತನ, ನಂದು ಈ ಮನೆತನ ಅಂತಿರಲಿಲ್ಲ. ಮಕ್ಕಳು ಬರೋರು, ದೊಡ್ಡವರು ಬರೋರು, ಯಾವುದೇ ಜಾತಿ ಭೇದ ಇಲ್ಲಲ್ಲ, ಆಟ ಆಡೋರು. ಅಲ್ಲೇ ವಿಚಾರಗಳನ್ನ ತಿಳ್ಕೊತಾ ಹೋಗೋರು. ಈಗಿನ ಕಾಲದಲ್ಲಿ ಮೊಬೈಲಲ್ಲಿ ಹಾಯ್ ಹಲೋ ಅನ್ನೋದಕ್ಕಿಂತ ಆಗಿನ ಕಾಲದಲ್ಲಿ ಎದುರು ಕಡೆ ಕೂತ್ಕೊಂಡು ಈ ಕನ್ನಡಾಂಬಿ ದೇಶದಲ್ಲಿ ಬದುಕಿದ್ದವರೆಲ್ಲ ಈ ಮಾತಾಡೋರು, ಮಾತುಕತೆ ಮುಖಾಂತರ ವಿಷಯಗಳು ತಿಳ್ಕೊಳ್ಳೋರು, ಟೈಮ್ ಸ್ಪೆಂಡ್ ಮಾಡೋರು. ಇದು ನಮ್ಮ ಜೀವ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನಾವೇನು ಅನ್ನ ತಿಂತೀವಿ ಅದಕ್ಕೆ ಮೂಲ ಕಾರಣ ಇದೆ. ಇದು ಹುತಾತ್ಮರಿಗೆ ಒಂದು ಗೌರವ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಪೊಲೀಸವ್ರಿಗೆ. ಸೊ ಅವರು ವಿಗ್ರಹ ಕೂಡ ಕೆತ್ತಿದ್ದಾರೆ. ಇದು ಅಶೋಕ ಚಕ್ರವರ್ತಿ ವಿಗ್ರಹ ಕೂಡ ಕೆತ್ತಿದ್ದಾರೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮಂಗಳೂರು ಸಮಾಚಾರ ಅವತ್ತಿನ ದಿವಸ ಬಂದಿದ್ದು ಪತ್ರಿಕೆಯಲ್ಲಿ ಏನು ಬಂದಿತ್ತು ಅನ್ನೋದ ಇವರು ಇಲ್ಲಿ ಬೇರೆ ರೀತಿಯಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಕೊರವಂಜಿ ಈಗಿನ ಕಾಲದಲ್ಲಿ ಬರ್ತಾರೆ ಸ್ವಲ್ಪ ಕಮ್ಮಿ, ಬಟ್ ಆಗಿನ ಕಾಲ ಜನದಲ್ಲಿ ಸಿಕ್ತಿದ್ದಲ್ಲ ರೋಡಲ್ಲೆಲ್ಲ ಶಾಸ್ತ್ರ ಹೇಳೋರು. ಕೊರವಂಜಿ ಬಂದರು ಶಾಸ್ತ್ರ ಹೇಳೋರಲ್ಲ, ಅದನ್ನು ಕೂಡ ಮಾಡಿದ್ದಾರೆ. ಪಕ್ಕ ಹಳ್ಳಿ ಸೊಗಡು ಅಂತ ಕೂಡ ಹೇಳ್ಬೋದು. ಮತ್ತು ಏನಿದ್ದಾರೆ, ಇವತ್ತು ರಾಮನ ವಿಗ್ರಹನ ಕೆತ್ತಿದ್ರಲ್ಲ ಮೈಸೂರವರು, ಅದೇ ಥರ ಆ ಮನೆತನದವರು ವಿಗ್ರಹಗಳನ್ನ ಕಿತ್ತುಬಿಟ್ಟು ಭಗವಂತನ ವಿಗ್ರಹಗಳನ್ನ ಕೆತ್ತು ತದನಂತರ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಜೀವ ತುಂಬುತ್ತಿದ್ದಂತಹ ಒಂದು ಮನೆತನ ಕೂಡ ಹೇಳ್ಬೋದು ಇದು. ಮತ್ತು ಆಗಿನ ಕಾಲದಲ್ಲಿ ಅಡುಗೆ ಜನ ಮನೇಲಿ ಜಾಸ್ತಿ ಜನ ಅಂದರೆ 1-2 ಎಲ್ಲ ಇರ್ತಿರಲ್ಲ ಅವಾಗ. ತುಂಬು ಸಂಸಾರ ಅಂತ ಹೇಳ್ತಿದ್ರಲ್ಲ ಅವಾಗ, ಹಂಗೆ ಜಾಸ್ತಿ ಜನ ಇರ್ತಿದ್ರು. ಯಾವಾಗ ಅಡುಗೆ ಕೂಡ ಮಾಡ್ತಾನೆ ಇರ್ತಿದ್ರು. ಇದು ಚರಕ ಸಂಹಿತೆ ಅಂತ ನೀವು ಓದಿರ್ಬೋದು ಆಗಿನ ಕಾಲದಲ್ಲಿ ಆಯುರ್ವೇದಿಕ್ಕಲ್ಲಿ. ಸೊ ಅವಾಗ ಹೆಂಗೆ ಅಂದರೆ ಎಂತೆಂಥ ದೊಡ್ಡ ದೊಡ್ಡ ಕಾಯಿಲೆ ಇದ್ರೂ ಕೂಡ ಬರೀ ಚರಕ ಸಂಹಿತೆ ಅಂತ ಒಂದು ನೀತಿ ಇದೆ ಅದರಲ್ಲಿ. ಮತ್ತು ಆಯುರ್ವೇದಿಕಲ್ಲೇ ಹೋಗಿಸ್ತಿದ್ರು. ಬಟ್ ಇವತ್ತು 3 ಮೆಡಿಷನ್ ತೊಗೊಂಡ್ರೆ 4 ಕಾಯಿಲೆ ಬಂದಿರುತ್ತೆ. ಯಾಕಂದರೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋದ ಟೆನ್ಷನ್ಗೆ ಬಂದ್ಬಿಟ್ಟಿರುತ್ತೆ ನೋಡಿದೆಯಲ್ಲ. ಮತ್ತು ಇದು ಹಳ್ಳಿಲಿ ಗೌಡ್ರು ಮನೆತನ ಅಂತ ಇರ್ತಿತ್ತು ಆಗಿನ ಕಾಲದಲ್ಲಿ. ಅವ್ರ ಹಸುಗಳು ಸಾಕ್ತಿದ್ರು, ಜೊತೆಗೆ ಅಲ್ಲಿ ಅವ್ರ ಮನೆ ಕೆಲ್ಸಕ್ಕೆ ಬರ್ತಾಯಿದ್ರು. ಅವ್ರ ಹತ್ರ ನ್ಯಾಯ ನೀತಿ ಕೇಳೋಕ್ಕೆ ಬರ್ತಾಯಿದ್ರು, ಗಲಾಟೆಗಳು ಮಾಡಿಕೊಂಡು ಅವ್ರ ನ್ಯಾಯ ನೀತಿ ಕೊಡತಕ್ಕಂಥ ಆಗಿರ್ಬೋದು. ಮತ್ತು ಅವ್ರು ಕೊಡ್ತಿದ್ದಂತಹ ತೀರ್ಮಾನ ಕೂಡ ಆಗಿರ್ಬೋದು.
ಅವತ್ತು ಯಾವುದೇ ಹೈಕೋರ್ಟ್ ಇರಲಿಲ್ಲ, ಯಾವುದೇ ಏನದು ನ್ಯಾಯಾಲಯಗಳು ಇರಲಿಲ್ಲ ಆಗಿನ ಕಾಲದಲ್ಲಿ. ಸೊ ಅವಾಗ ಗೌಡ್ರುಗಳೇ ಬಂದು ಕಟ್ಟೆಗಳಲ್ಲಿ ಅಥವಾ ಮನೆ ಹತ್ರನೇ ಎಮರ್ಜೆನ್ಸಿ ಇದ್ದರೆ ತೀರ್ಮಾನಗಳನ್ನ ಕೊಡ್ತಾಯಿದ್ರು. ಇದೆಲ್ಲ ಬಂದು ಅಕ್ಕ ಸಾಲಿಗರು, ಈಗ ಒಡವೆ ಚಿಲ್ಲೆಲ್ಲ ಮಾಡಿರೋಲ್ಲ, ಜುವೆಲ್ಲರ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು. ನೀವು ನೋಡ್ತಾ ಹೋಗಿ, ಹಂಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಕುರಿ ಕಂಬಳಿ ಅದೆಷ್ಟು ಬೆಚ್ಚಗಿರ್ತಿತ್ತು ಅಂದರೆ ಮಾತ್ರ ಸಖತ್ತಾಗಿರ್ತಿತ್ತು ಬೆಚ್ಚಗೆ. ಇಲ್ಲಿ ಬಂದು ಕೆಲವು ಮುಖ್ಯವಾದಂಥ ಅಣೆಕಟ್ಟುಗಳನ್ನ ಇಲ್ಲಿ ವಿಚಾರವನ್ನು ಸಂಗ್ರಹಿಸಿದೆ. ಇದು ನಮ್ಮ ಮೈಸೂರಿನ ಗರಿಮೆ ಹಿರಿಮೆ ಅಂತಲೇ ಹೇಳ್ಬೋದು. ಮಹಾರಾಜರ ವಿಗ್ರಹಗಳು ಕೂಡ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ, ಅಂದರೆ ಅವರ ಭಾವಚಿತ್ರಗಳನ್ನು ಬಿಂಬಿಸಿದ್ದಾರೆ. ಆದರೆ ಮೈಸೂರಿಗೆ ಮಹಾರಾಜರು ಎಷ್ಟು ಮುಖ್ಯನೋ ಹಂಗೆ ಈ ಮಂಡ್ಯ ಭಾಗ ಮತ್ತು ಈ ಕಡೆ ಬೆಂಗಳೂರು ಭಾಗಕ್ಕೆ ಮಹಾರಾಜರು ಅಷ್ಟು ನೆನೆಸ್ಕೋಬೇಕು. ಯಾಕಂದರೆ ಇದು ಬೆಂಗಳೂರು ನೀರು ಕುಡಿತಾವ್ರೆ ಅಂದರೆ ಅವತ್ತಿನ ದಿವಸ ಮಹಾರಾಜರು ಕಟ್ಟಿದಂಥ ಡ್ಯಾಮು, ವಿಶ್ವೇಶ್ವರಯ್ಯ ಸರ್ ಅವರ ಒಂದು ಪ್ಲಾನು ಮತ್ತು ಮಹಾರಾಣಿಯವರ ದಾನ ಇವೆಲ್ಲ ಮುಖ್ಯವಾಗುತ್ತೆ. ಬರೀ ಮೈಸೂರವ್ರು ನೆನೆಸ್ಕೊಳ್ಳೋದು, ಬರೀ ಮಂಡ್ಯ ಭಾಗದವ್ರು ನೆನೆಸ್ಕೊಳ್ಳೋದಲ್ಲ. ಈ ಬೆಂಗಳೂರಲ್ಲಿ ಎಲ್ಲ ಜಿಲ್ಲೆಯಿಂದನೂ ಎಷ್ಟೋ ಜನಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ಮಹಾರಾಜರನ್ನ ಡೈಲಿ ನೆನೆಸ್ಕೋಬೇಕು. ಯಾಕಂದರೆ ನೀರು, ಕಾವೇರಿ ನೀರು ಅಂತಾರಲ್ಲ, ಅದೆಲ್ಲಿಂದ ಬರುತ್ತೆ? ಅಲ್ಲಿಂದನೇ ಅಲ್ಲ ಬರೋದು, ಮೈಸೂರಿಂದ. ಇದು ಜಗತ್ತಿನ ಅತಿ ಹೆಚ್ಚು ಪ್ರಸಿದ್ಧಿಯಂತಹ ಕೆಲವು ಶಿವ ಅವರ ಹೊರತು ಕಡಿಮೆ ಆಗ್ತಾನೆ ಇಲ್ಲ ಜನಗಳು ಮಾತ್ರ. ಸೊ ಇದೆಲ್ಲ ಆಚೆಯ ಒಂದು ಫುಲ್ಲು ಏನಂತಾರೆ ವ್ಯೂ. ಮತ್ತು ಇದು ಎಂಟ್ರೆನ್ಸ್, ಬಸಪ್ಪನವರ ಸನ್ನಿಧಿಗೆ ಎಂಟ್ರೆನ್ಸ್ ಇದು. ನೀವು ಇಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಟೈಮ್ ಹೋದರೆ ಇಲ್ಲಿ ಹೋದರೆ ಬಸಪ್ಪನವರು ಕೇಸ್ ಎಲ್ಲೂ ಆಚೆ ಎಲ್ಲೂ ಹೋಗಿಲ್ಲ, ದೇವಸ್ಥಾನ ಕಡೆ ಯಾವ್ದಾದ್ರು ಕರ್ಕೊಂಡೋಗಿಲ್ಲ ಸಿಗ್ಬೋದು. ಇದು ದೇವಸ್ಥಾನ ಸಂಬಂಧಪಟ್ಟಿದ್ದಂತಹ ಒಂದು ಅಂಗಡಿ.
ಸೊ ಇಲ್ಲಿ ದೇವಸ್ಥಾನದ ಪ್ರಸಾದ ಆಗಿರ್ಬೋದು, ದೊಡ್ಡ ಪ್ರಸಾದ ಆಗಿರ್ಬೋದು, ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಫೋಟೋಗಳಾಗಿರ್ಬೋದು, ಮತ್ತು ಅಲ್ಲೋದ್ರೆ ಹಳ್ಳಿ ಸೊಗಡಿನ ಕೆಲವು ವಿಚಾರಗಳು ಅಂಗಡಿಗಳಲ್ಲಿ ಸಿಗ್ಬೋದು, ಮತ್ತು ಮಕ್ಳಿಗೆ ಏನಾದ್ರು ಬೇಕಾದ ಆಟ ಸಾಮಾನುಗಳಾಗಿರ್ಬೋದು, ಸೊ ಇಲ್ಲಿ ಸಿಗ್ತವೆ. ಆಚೆ ಹೋದ್ರೆ ಸಿಗ್ತವೆ, ಬಟ್ ಇದು ಬಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಇದರ ಹೆಸರು ಹಳ್ಳಿ ಅಂಗಡಿ ಅಂತ ಇಟ್ಟಿದ್ದಾರೆ. ನೀವು ಮೈಕಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ನಾಳೆ ವಿಶೇಷವಾದ ಪೂಜೆ ಇದೆ, ನಾಳೆ ಅಮಾವಾಸ್ಯೆ ಇದೆ ಅಂತೆಲ್ಲ. ಅದೆಲ್ಲ ಮುಗಿಸ್ಕೊಂಡು ಕೊನೆಗೆ ನಾನು ಹೊರಟಿದ್ದೆ. ಹೊಟ್ಟೆ ಬೇರೆ ನಾಷ್ಟ ತಿಂದಿರಲಿಲ್ಲ, ಹೊಟ್ಟೆ ಬೇರೆ ಹಸಿತಿತ್ತು. ಸೊ ಊಟಕ್ಕೆ ಬಂದೆ. ಇದೇ ನೋಡ್ತಿರ್ಬೋದು ನೀವು ಊಟಕ್ಕೆ ಜಾಗ. ಊಟ ಚೆನ್ನಾಗಿರುತ್ತಂತೆ. ಫಸ್ಟ್ ಇಷ್ಟಿರಲಿಲ್ಲ, ಬಟ್ ಇವಾಗ ಸಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಪ್ರಸಾದ ಜಾಗನೂ ಕೂಡ ಎಷ್ಟೊಂದು ಜನ ಕೂತ್ಕೋಬೋದು. ಮತ್ತು ನಾವು ತಟ್ಟೆ ಕೂಡ ಆಚೆ ಇರುತ್ತೆ, ಆ ತಟ್ಟೆ ತೊಗೊಂಡು ಈ ಲೈನ್ ಕ್ಯೂ ಮಾಡ್ಕೊಂಡು ನಾವು ಹೋಗಿ ಒಳಗಡೆ ಕೂತ್ಕೊಂಡ್ರೆ ಬಡಿಸ್ತಾರೆ ಅವರೇ ಊಟನ. ಸೊ ಊಟ ಎಲ್ಲ ಮಾಡಿಕೊಂಡು ಆಯಿತು ಹೊರಡೋಣ ಅಂತ ಬಂದೆ. ಸೊ ಇದು ಏನಂತಾರೆ, ದೇವಸ್ಥಾನದ ಒಂದು ರಾಜಬೀದಿ ಅಂತ ಕೂಡ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು ಇರ್ಬೋದು, ದೊಡ್ಡವ್ರಿಗೆ ತಿಂಡಿ ತಿನಿಸಿರ್ಬೋದು, ಎಲ್ಲ ಕೂಡ ಇಲ್ಲಿ ಸಿಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ ಚಾಮುಂಡೇಶ್ವರಿ.